3,000 ಚಿಲ್ಲರೆ ಕೊಟ್ಟಿದ್ದಾರೆ. ಇದೇನಲ್ಲ ಮಜ್ಜಿಗೆ ಆನೆಗೆ ಅಂತ. ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಆದರೆ ಅವರು ಕೊಡಬೇಕಾದ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಇದನ್ನು ಹೋರಾಟ ಮುಂದುವರಿಸ್ತೇವೆ. ಈಗೂ BJPಯವ್ರಿಗೆ ನಾನು ಕೇಳ್ಕೊಳ್ತೀನಿ, ಈ ಬರಗಾಲದಲ್ಲಿ ಏನು ನಿಮಗೇನು ರಾಜಕೀಯದ ಮಾಡೋದು ಬೇಡ, ಈ ರಾಜ್ಯಕ್ಕಾಗಿದ್ದ ಅನ್ಯಾಯನ ಸರಿಪಡಿಸಿ ಅಂಥೇಳಿ ಎಲ್ಲ ಲೀಡರ್ಗಳಿಗೆ ಈ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನ್ಯಾಯ ನಮ್ಗೆ ಸಿಗಲೇಬೇಕು. ಎಲ್ಲ BJP ನಾಯಕರುಗಳು ನಿಮಗೆ ಈ ರಾಜ್ಯದ ಅಭಿಮಾನ ಐತೆ ಅಂದರೆ ಒಕ್ಕೂರ್ಲಿಂದ ನಿಮ್ಮ ನಾಯಕರ ಮುಂದೆ ಇದನ್ನು ಪ್ರತಿಪಾದನೆ ಮಾಡಿ. ಚುನಾವಣೆಗೂ ಮುನ್ನನೇ ಬಿಡುಗಡೆ ಮಾಡ್ಬೋದಿತ್ತು ಸರ್, ಕೋರ್ಟ್ ಅವಾಗಲೇ ಹೇಳಿತ್ತು. ಆದರೂ ಕೂಡ ಇಷ್ಟು ದಿನ ತೊಗೊಂಡಿದ್ದು ಯಾಕೆ? ಒಂದು ಹಂತದ ಚುನಾವಣೆ ಮುಗಿದ್ಮೇಲೆ ಬಿಡುಗಡೆ ಮಾಡಿದ್ದು ಯಾಕೆ? ಅದಕ್ಕೆ ಎಲ್ಲ ಗೊತ್ತಾಗಿದೆ ಅವ್ರಿಗೆ, ಜನ ಭಾಳ ವಿರುದ್ಧವಾಗಿದ್ದಾರೆ ಅಂತ, ಅದಕ್ಕೆ ಈ ರೀತಿ ಮಾಡಿದ್ದಾರೆ. ಈಗಾದ್ರೂ ಮುಂದಕ್ಕೆ ಸರಿ ಮಾಡ್ಕೊಳ್ಬೇಕು. ಬಟ್ ಈಗ ಮಾಡಿರೋದು ನಮಗೆ ಸಾಲದು. ಅಟ್ಲೀಸ್ಟ್ ಒಂದು 15,000 ಕೋಟಿ ಯಾರು ಕೊಡಬೇಕಾಯ್ತು ಅವರು. ಸರ್ ನಿನ್ನೆ ಎಲೆಕ್ಷನ್ ಆಗಿದೆ, ಫಸ್ಟ್ ಫೇಸ್ ಏನು ಆಯಿತು ನೀವು ಕೇಳಿ, ನೀವು ನೋಡಬೇಕು. ಎಲ್ಲ ಕಡೆನೂ ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು, ಕೋಲಾರ, ತುಮಕೂರು ಎಲ್ಲ ಹೋಗ್ಬೇಕು. ಡಬಲ್ ಡಿಜಿಟ್ ಬರ್ತದೆ. ಖಂಡಿತ ಡಬಲ್ ಡಿಜಿಟ್. ಅಷ್ಟು ಆತ್ಮವಿಶ್ವಾಸ ಇದೆ. ಅದಕ್ಕೆ ಇಲ್ಲಾಂದರೆ ಅವರು ಈಗ 3 ಕೋಟಿ ರಿಲೀಸ್ ಮಾಡ್ತಿದ್ದಾರಾ? ಅವ್ರಿಗೆಲ್ಲ ರಿಪೋರ್ಟ್ ಬಂದಿದೆ. ಫಸ್ಟ್ ಫೇಸಿಂದ ರಿಪೋರ್ಟ್ ಮೇಲೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮಂಜುನಾಥ್ ಅವ್ರನ್ನ ಯಾಕೆ ಕಣಕ್ಕೆ ಇಳಿಸಿದ್ವಿ ಅಂತಂದು ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ, ಈಗ ಮಾತಾಡಲ್ಲ ನಾನು ಅಂತ. ಓಕೆ, ಭಾಳ ಸಂತೋಷ.